ಕಂಪ್ಲೇಂಟ್ ಏನಂದ್ರೆ, ಒಬ್ಬ ಯೇಸು ಅನ್ನೋರ ಬಗ್ಗೆ ಈತ ಪ್ರೀಚ್ ಮಾಡ್ತಾವ್ರೆ. ಆ ಯೇಸು ಏನ್ ಮಾಡ್ತಾರೆ ಅಂತಂದ್ರೆ, ಈ ಟೆಂಪಲ್ ಡಿಸ್ಟ್ರಾಯ್ ಮಾಡಿ ನಮ್ಮ ಕಸ್ಟಮ್ಸ್ ಎಲ್ಲ ಏನ್ ಮಾಡ್ತಾನೆ, ನಮ್ಮ ಸಂಪ್ರದಾಯನ ಹಾಳು ಮಾಡ್ಬಿಡ್ತಾನೆ. ನಮ್ಮ ಆರಾಧನೆಗಳು, ನಮ್ಮ ಪ್ರಾರ್ಥನೆಗಳು, ನಮ್ಮ ಬಲಿಗಳು, ನಮ್ಮ ಹೋಮಗಳು, ನಮ್ಮ ಹಿರಿಯರುಗಳಿಂದ ಬಂದಿರೋಂಥ ಕೆಲವು ಸಂಪ್ರದಾಯಗಳು, ನಮ್ಮ ದೇಶದ ಕಟ್ಟುಪಾಡುಗಳು, ಈ ಕುಟುಂಬದ ನಿಯಮಗಳು, ಇಂಥವುಗಳು ಏನೋ ಒಂದೊಂದು ಕಾಲಕ್ರಮೇಣ ಬಂದ್ಬಿಟ್ಟಿರ್ತವೆ. ಮೋಶ ಧರ್ಮಶಾಸ್ತ್ರದಿಂದ ತಗೊಂಡ್ಬಿಟ್ರೆ, ಪಿತೃಗಳ ಕಾಲದಿಂದ ತಗೊಂಡ್ಬಿಟ್ರೆ, ಅಡಿಷನಲ್ ಆಗಿ ಒಂದೊಂದೇ 10 ವರ್ಷಕ್ಕೆ, 50 ವರ್ಷಕ್ಕೆ, 100 ವರ್ಷಕ್ಕೆ ಹೊಸ 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 ಸಂಪ್ರದಾಯಗಳು, ಕಟ್ಟುಪಾಡುಗಳು, ನಿಯಮಗಳು ಸೇರ್ಕೊಂಡು ಬಂದಿದ್ದಾವೆ. ಯೇಸು ಸ್ವಾಮಿ ಮೇಲೆ ಹಿಂಗೆ ವರ್ಸಿದೆ. ಆವಾಗ ಇದನ್ನೆಲ್ಲ ಕರೆಕ್ಟ್ ಮಾಡ್ಬೇಕು. ಇವಾಗ ಇವರು ಹೇಳ್ತಾ ಇರೋದೆಲ್ಲ ರಾಂಗ್ ಇದೆ. ಅದಕ್ಕೆ ಸ್ಟೀಫನ್ ಇದನ್ನೆಲ್ಲ ರೈಟಾಗಿ ಹೇಳ್ತಾನೆ. ಅದೇ ಇವ್ರದ್ದು ಪ್ರಾಬ್ಲಮ್. ಇವ್ರಿಗೆ ಏನ್ ಮಾಡಕ್ಕಾಗ್ತಾ ಇಲ್ಲ, ಸ್ಟೀಫನ್ಗೆ ನೇರವಾಗಿ ಎದುರಿಸಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅಲ್ಲಿ